ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ಆ ಅಧಿವೇಶನದಲ್ಲಿ. ಏನಂತಂದರೆ ಪೂರ್ಣ ಪ್ರಮಾಣದ ಬಜೆಟ್ ಅಂಗೀಕಾರ ಅಂತ ಹೇಳ್ತಾ ಇದೆ ಸರ್ಕಾರ. ಆದರೆ ಪಕ್ಷೇತರ ಮತ್ತು ಅನರ್ಹ ಶಾಸಕರ ವಿಚಾರದಲ್ಲಿ ಸರ್ಕಾರದ ಪರವಾಗಿ ಆ ತೀರ್ಪು ಬಂದರೆ ಈ ಅಧಿವೇಶನದಲ್ಲಿ ಏನಾಗ್ಬೋದು ಅಂತಂದರೆ ಪೂರ್ಣ ಪ್ರಮಾಣದ ಬಜೆಟ್ ಅಂಗೀಕಾರವಾಗ್ಬೋದು. 3 ವರ್ಷ ಕಂಪ್ಲೀಟ್ ಆದ ನಂತರ ಇನ್ನು 2 ವರ್ಷಗಳಿಗೆ ಬೇಕಾದಂತಹ ಒಂದು ಜನಪ್ರಿಯ ಘೋಷಣೆಗಳು ಉಂಟಾಗ್ಬೋದು. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ವಿರುದ್ಧ, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಅದರ ವಿರುದ್ಧ ಬಹಳ ದೊಡ್ಡ ವಾಗ್ದಾಳಿ ನಡೀಬೋದು. ಆದರೆ ವ್ಯತಿರಿಕ್ತವಾಗಿ ಬಂದರೆ ಏನಾಗ್ಬೋದು ಅಂತ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, 106 + 3 = 109 ಈಗಿರುವಂಥದ್ದು BJPದು. ಆದರೆ 98 + 5 ಅಂದರೆ ಪಕ್ಷೇತರ ಅಭ್ಯರ್ಥಿ +11 114ಕ್ಕೆ ಹೋಗುತ್ತೆ. ಇಲ್ಲಿ ಏನಾದರೂ ತೊಂದರೆ ಆಗುತ್ತಾ, ಸರ್ಕಾರಕ್ಕೆ ತೊಂದರೆ ಆಗುತ್ತಾ ಅನ್ನುವಂಥ ವಿಚಾರಗಳು. ಆಗ ಈಗ ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಳ್ಬೋದು ತನ್ನ ಸರ್ಕಾರವನ್ನು ಉಳಿಸ್ಕೊಳ್ಳೋದಕ್ಕಾಗಿ. ಏನಂತಂದರೆ ಸಭಾಧ್ಯಕ್ಷರ ಒಂದು ಚುನಾವಣೆ ಸಂದರ್ಭದಲ್ಲಿ ಗಲಭೆ ಉಂಟಾಗಿತ್ತು. ಹೇಮಚಂದ್ರ ಸಾಗರ್ ಅದರ ಆ ಸಮಿತಿಯ ನೇತೃತ್ವ ವಹಿಸಿ ಅದರ ಒಂದು ಪರಿಶೀಲನೆಯನ್ನು ಕೂಡ ಮಾಡಿದರು. ಸೊ ಅಲ್ಲಿ ಕೆಲವು ಶಾಸಕರು, ಒಂದು 7-8 ಶಾಸಕರು ಅಲ್ಲಿ ಬರ್ತಾರೆ. ಅದಾದ ನಂತರ ವಿಶ್ವಾಸ ಮತದ ವೇಳೆ ಅಕ್ಟೋಬರ್ 11ನೇ ತಾರೀಕು ವಿಶ್ವಾಸ ಮತದ ವೇಳೆ ನಡೆದಂಥ ಗಲಭೆ ಸಂದರ್ಭದಲ್ಲಿ ಕೆಲವು ಶಾಸಕರು, ಅವರ ಬಗ್ಗೆ ಕೂಡ ಅಪ್ಪಚ್ಚುರಂಜನ್ ನೇತೃತ್ವದ ಸಮಿತಿ ವಿಚಾರಣೆಯನ್ನು ನಡೆಸಿತ್ತು. ಸೊ ಇವರೆಲ್ಲರೂ ಸೇರಿದಾಗ ಒಂದು 25 MLAಗಳಾಗ್ತಾರೆ, JDS ಮತ್ತು ಕಾಂಗ್ರೆಸ್ ಸೇರಿ. ಈ ಅಧಿವೇಶನದಲ್ಲಿ ಒಂದು ವೇಳೆ ಸರ್ಕಾರಕ್ಕೆ ತೊಂದರೆ ಆಗುವಂಥ ಯಾವುದಾದ್ರೂ ಸನ್ನಿವೇಶಗಳು ನಿರ್ಮಾಣವಾದರೆ ಈ ಒಂದು 20ರಿಂದ 25 ಶಾಸಕರನ್ನು ಅನರ್ಹಗೊಳಿಸುವಂಥ ಸಾಧ್ಯತೆಗಳಿದೆ. ಆ ಮೂಲಕ ಸರ್ಕಾರವನ್ನು ಸೇಫ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ BJP ಸರ್ಕಾರ ಎರಡೂ ಕಡೆಯಿಂದ ಒಂದು ವೇಳೆ ಪರವಾಗಿ ಬಂದರೆ ಅಥವಾ ವ್ಯತಿರಿಕ್ತವಾಗಿ ಬಂದರೆ ಯಾವ ರೀತಿ ಬಂದರೂ ಸಹ ಸರ್ಕಾರವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ತರಾತುರಿಯ ಅಧಿವೇಶನವನ್ನು ಕರೆಯಲಾಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಗೌರೀಶ್, ಥ್ಯಾಂಕ್ ಯು ಜಯಪ್ರಕಾಶ್, ತುಂಬ ಒಳ್ಳೆ ಮಾಹಿತಿ ಕೊಟ್ಟರಿ. ಈ ಒಂದು ತರಾತುರಿಯ ಬಜೆಟ್ ಅಧಿವೇಶನ ಹೀಗೆ ಕರೆಯೋದ್ರ ಹಿಂದೆ ಏನೆಲ್ಲ ಕಾರಣಗಳಿರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದರು. ನಾವು ಈ ಚರ್ಚೆ ಮುಂದುವರಿಸ್ತೀವಿ. ಆದರೆ HD ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ, JDS ರಾಜ್ಯಾಧ್ಯಕ್ಷರು, ಅವರು ಕೂಡ ಸೋಲು ಅನುಭವಿಸಿದ್ದಾರೆ. ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಅವರೇ ಅಭ್ಯರ್ಥಿ ಆಗಬೇಕೆಂದಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಹಿಂದೆ ಸರಿದ್ರು. ಸಿಂಬ್ಲಿಂ ಲಿಂಗಪ್ಪ ಅನ್ನುವ ಸಾಮಾನ್ಯ ಕಾರ್ಯಕರ್ತರನ್ನ ಅಲ್ಲಿ ಕಣಕ್ಕಿಳಿಸಿದ್ರು. ಆದರೆ ಯಾವುದೂ ವರ್ಕೌಟ್ ಆಗಿಲ್ಲ. ಅಲ್ಲೂ ಅವರು ಸೋಲು ಅನುಭವಿಸಬೇಕಾಯಿತು. ಹಾಗಾದರೆ ಬನ್ನಿ ಅವರು ಈ ಸೋಲಿನ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. BJP ಪರವಾಗೂ ಬೆಂಬಲಿಸಿರ್ತಕ್ಕಂಥ ಮತದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಉಪಚುನಾವಣೆಗಳ ಸೋಲು ಗೆಲುವು ಅದು ಶಾಶ್ವತವಾದಂಥ ತೀರ್ಪುಗಳಲ್ಲ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಚುನಾವಣೆಗಳಲ್ಲೂ ಸಾಬೀತಾಗಿದೆ. ಇದರಲ್ಲಿ ಈ ಸೋಲನ್ನು ಒಪ್ಪಿಕೊಳ್ಳಲೇಬೇಕು. ಹಾಗಂತೇಳಿ ಸೋಲನ್ನು ಒಪ್ಪಿದ್ದೇವೆ, ಯುದ್ಧರಂಗದಿಂದ ನಾವು ಹಿಂದೆ ಸರಿತೀವಿ, ಈ ಪ್ರಶ್ನೆ ಇಲ್ಲ. ಇವತ್ತು ಆಗಿರ್ತಕ್ಕಂಥ ಸೋಲಿನ ಲೋಪಗಳೇನು ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ನಡೆಸಿ ಮುಂದೆ ಯಾವ ರೀತಿ ಅದು ಲೋಪಗಳನ್ನು ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ. ಎಸ್, ಸೋಲನ್ನು ಒಪ್ಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು. ಸೊ ಶಂಕರ್ ಅವರೇ, ಒಂದು ಈ ರಾಜ್ಯ ರಾಜಕೀಯದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ರಾಷ್ಟ್ರ ರಾಜಕಾರಣದ ಒಂದು ಗಮನ ಹರಿಸಿದರೆ ಕಾಂಗ್ರೆಸ್ ಸಶಕ್ತವಾಗುವತ್ತ ಸಾಗ್ತಾ ಇದೆ ಅನ್ಸುತ್ತಾ ನಿಮಗೆ? ಒಂದು ರೀತಿಯಿಂದ ನಿಮ್ಮ ಪಕ್ಷ ಈಗ ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ಸು ಕೇರಳದಲ್ಲಿ ಮತ್ತು ಅಸ್ಸಾಂನಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡಿದರೆ ತನಗಿರ್ತಕ್ಕಂಥ ಬೆಂಬಲದ ಒಂದು ನೆಲೆಯನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಅದು ಸಾಕಷ್ಟು ಯಶಸ್ಸನ್ನು ಗಳಿಸಿದೆ ಅಂಥೇಳಿ ಅನ್ನಿಸ್ತದೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ತನಗೆ ಇಲ್ಲದೇ ಇದ್ದಂಥ ನೆಲೆಯನ್ನು ಒಂದು ಸ್ವಲ್ಪ ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ಕಂಡುಕೊಂಡಿತ್ತು. ಈ ಚುನಾವಣೆಯಲ್ಲಿ ಎಷ್ಟು ಫಲಿತಾಂಶದಲ್ಲಿ ಕಾಂಗ್ರೆಸ್ಸಿಗೆ ಎಷ್ಟು ಸೀಟ್ ಬಂದಿದೆ ಅನ್ನೋದು ನೋಡಬೇಕು, ಅದರ ಮೇಲೂ ಆಗ್ಬೋದು ಅಂತ ಕಾಣ್ತದೆ. ಆದರೆ ತಮಿಳುನಾಡಲ್ಲಿ ಇದ್ದಂಥ ನೆಲೆಯನ್ನು ಕಳ್ಕೊಳ್ತಕ್ಕಂಥ ಒಂದು ಸ್ಥಿತಿ ಬಂದಿರತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ ನಾವು. ಆದರೆ ಚುನಾವಣೆಗಳಲ್ಲಿ ಭಾಳ ಯಾವುದೇ ರೀತಿಯ ಫ್ರ್ಯಾಂಕಾಗಿ ಮಾತಾಡಬೇಕು ಅಂತೇಳಂದರೆ ಕಾಂಗ್ರೆಸ್ಸಿಗಿರ್ತಕ್ಕಂಥ ಸಾಮರ್ಥ್ಯದ ಸಂಪೂರ್ಣ ರಿಫ್ಲೆಕ್ಷನ್ನು ಚುನಾವಣಾ ಫಲಿತಾಂಶಗಳಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಿಜ. ಯಾಕೆಂದರೆ ಕೇರಳದಲ್ಲಿ ನನ್ನ ಪ್ರಕಾರ ಇನ್ನೂ ಹೆಚ್ಚಿನ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಫಲಿತಾಂಶ UDF ಅಥವಾ ಕಾಂಗ್ರೆಸ್ ನೇತೃತ್ವ ಪಕ್ಷಕ್ಕೆ ಬರಬೇಕಾಗಿತ್ತು. ಅಸ್ಸಾಮಲ್ಲೂ ಇನ್ನೂ ನಿರ್ಣಾಯಕ ಫಲಿತಾಂಶ ಬರಬೇಕಾಗಿತ್ತು. ವೆಸ್ಟ್ ಬೆಂಗಾಲಲ್ಲೂ ಕೂಡ ಇನ್ನೂ ದೊಡ್ಡ ಒಂದು ಪಾತ್ರವನ್ನು ಕಾಂಗ್ರೆಸ್ ವಹಿಸಬೇಕಾಗಿತ್ತು. ತಮಿಳುನಾಡಿನಲ್ಲಿ ಮಾತ್ರ ಈ ಸರ್ತಿ ಬುದ್ಧಿವಂತಿಕೆಯಿಂದ ADMK DMKಯಿಂದ ದೂರ ಇದ್ದು 3ನೇ ರಂಗವನ್ನು ಸ್ಥಾಪನೆ ಮಾಡ್ತಕ್ಕಂಥ ಒಂದು ಅವಕಾಶ ಕಾಂಗ್ರೆಸ್ ಪಾರ್ಟಿಗಿತ್ತು. ನನ್ನ ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ವೇದಿಕೆಗಳು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇದನ್ನ ಲೋಕಸಭಾ ಚುನಾವಣೆಗಳನ್ನು ಹೊರತುಪಡಿಸಿದರೆ ವಿಧಾನಸಭಾ ಚುನಾವಣೆಗಳಿಗೆ ಕಾಂಗ್ರೆಸ್ ಪಕ್ಷ ಬೇರೆ ಪಕ್ಷಗಳ ಒಟ್ಟಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಮುಂದಾದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟ ಜಾಸ್ತಿ. ದೀರ್ಘಕಾಲದ ರಾಜಕಾರಣನ ಮಾತಾಡಬೇಕು ಅಂದರೆ ಪೊಲರೈಸೇಷನ್ ಆಗಬೇಕು, 2 ಪಾರ್ಟಿ ಅಥವಾ 3 ಪಾರ್ಟಿ ಸಿಸ್ಟಮ್ ಬರಬೇಕು, ಲೆಫ್ಟಿಸ್ಟು ರೈಟಿಸ್ಟು ಸೆಂಟ್ರಿಸ್ಟು ಒಂದು ಪೊಲರೈಸೇಷನ್ ಈ ದೇಶದಲ್ಲಿ ಆಗಬೇಕು ಅಂದರೆ ಈಗ ಒಂದು ಹಂತದಲ್ಲಿ ಜನತಾ ಪರಿವಾರದ ಜಾಗಕ್ಕೆ BJP ಅವರು ಬಂದಾಗಿದೆ. ಈಗ ಜನತಾ ಪರಿವಾರ ಛಿದ್ರ ಆಗಿದೆ. ಲೆಫ್ಟಿಸ್ಟ್ ಇದ್ದೇ ಇರ್ತಾರೆ, ನಾವು ಬೇಕು ಅಂದರೂ ಇರ್ತಾರೆ, ಬೇಡ ಅಂದರೂ ಇರ್ತಾರೆ. ಐಡಿಯಾಲಜಿಕಲಿ ಅವರು